ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತಿಲಕ್ ನಾಯ್ಕ್ ಅಂತೇಳಿ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗನಾಶಿನಿಯಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಾನು ಈ ಶಾಲೆಗೆ ಬಂದೀಗ 1 ವರ್ಷ ಆಯಿತು. ನನ್ನ ಮೊಟ್ಟ ಮೊದಲು ಸೇವೆ ಸಲ್ಲಿಸಲು ಆರಂಭಿಸಿದ ಶಾಲೆ ಇದು ಅಗನಾಶಿನಿ ಶಾಲೆ. ನಾನು ಮೊಟ್ಟ ಮೊದಲನೇ ದಿನ ಜಾಯಿನ್ ಆದಾಗ ನನಗೆ ಮಂಜುನಾಥ್ ಸರು ನಿಮಗೆ ಪ್ರಯೋಗದ ಸಂಸ್ಥೆಯಿಂದ ತುಂಬ ಸಾಧನಗಳನ್ನು ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಬಂದು ಪ್ರಯೋಗ ಸಂಸ್ಥೆಯ ಎಲ್ಲ ಉಪಕರಣಗಳನ್ನು ಒಂದ್ಸಲ ಚೆಕ್ ಮಾಡಿದೆ. ನಂಗೆ ತುಂಬ ಖುಷಿ ಆಯಿತು. ಮಕ್ಕಳ ಪುಸ್ತಕಗಳನ್ನು ಒಮ್ಮೆ ಚೆಕ್ ಮಾಡಿದೆ. ಇವತ್ತೇ ಈ ಕ್ಲಾಸನ್ನು ಮಾಡಬೇಕು ಅಂತೇಳಿ ನಾನು ಜಾಯಿನ್ ಆದ ದಿನವೇ ಕಾಂತೀಯತೆ ಪಾಠವನ್ನು 6ನೇ ತರಗತಿಗೆ ನಾನು ಮಾಡಿದೆ. ಮಕ್ಕಳು ತುಂಬ ಖುಷಿಯಿಂದ ಭಾಗವಹಿಸಿದ್ರು. ಪ್ರತಿಯೊಂದು ಪ್ರಯೋಗ ಕ್ಲಾಸಲ್ಲೂ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ, ತುಂಬ ಇಂಟ್ರೆಸ್ಟಿಂದ ಭಾಗವಹಿಸ್ತಾರೆ. ಯಾಕಂದರೆ ಅವರಿಗೆ ವಸ್ತುಗಳನ್ನು ಕೊಡೋದ್ರಿಂದ ಅದನ್ನು ಮುಟ್ಟಿ ಎಂಜಾಯ್ ಮಾಡ್ತಾರೆ. ಅವರು ಕಲಿಕೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ನಮಗೆ 5 ಮೈಕ್ರೋಸ್ಕೋಪ್ಗಳನ್ನು ನೀಡಿದ್ದಾರೆ, ಲೆನ್ಸ್ಗಳನ್ನು ನೀಡಿದ್ದಾರೆ, ಮಿರರ್ಗಳನ್ನು ಕೂಡ ನೀಡಿದ್ದಾರೆ, ಗಾರ್ಡನಿಂಗ್ ಕಿಟ್, ಬೇರೆ ಬೇರೆ ರೀತಿಯ ಎಳೆಗಳು ಅಥವಾ ನೂಲುಗಳನ್ನು ನೀಡಿದ್ದಾರೆ. ಅದೇ ರೀತಿ ಸೂಚಕಗಳು, ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಟೆಸ್ಟ್ ಮಾಡಲಿಕ್ಕೆ ಸೂಚಕಗಳನ್ನು ನೀಡಿದ್ದಾರೆ. ಮತ್ತು ಅದಕ್ಕೆ ಬೇಕಾದಂತಹ ಸುಮಾರು ಆ್ಯಸಿಡ್ಗಳು, ವಿನೆಗರ್ ಮತ್ತು HCl ಮೊದಲಾದ ಆ್ಯಸಿಡ್ಗಳನ್ನು ನೀಡಿದ್ದಾರೆ. ಅದೇ ರೀತಿ ಪೇಪರ್ ಕ್ರೊಮ್ಯಾಟೋಗ್ರಫಿಗೆ ಬೇಕಾದಂತಹ ಪೆಟ್ರೋಲಿಯಂ ಈಥರನ್ನು ಸಹ ನೀಡಿದ್ದಾರೆ. ಇವುಗಳಿಂದ ನಮಗೆ ತುಂಬ ಉಪಯೋಗವಾಗಿದೆ. ನಾವು ಇದನ್ನು ನಮ್ಮ ಶಾಲೆಯ ಮಕ್ಕಳಿಗಲ್ಲದೆ ನಮ್ಮ ಹತ್ತಿರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗನಾಶಿನಿ ಕೆಳಗನಕೆರೆ ಅಂತಿದೆ, ಅವ್ರ ಮಕ್ಕಳಿಗೂ ಸಹ ಒಂದಿನ ಕರೆಸಿ ಇಲ್ಲಿ ಎಲ್ಲ ಪ್ರಯೋಗಗಳನ್ನು ಮಾಡಿಸಿ ತೋರಿಸಿದ್ದೀವಿ. ಅದೇ ರೀತಿ ನಮ್ಮ ಸಮಾಲೋಚನೆ ಸಭೆಯಲ್ಲಿ 1 ದಿನ ಪೂರ್ತಿ ನಮ್ಮ ಪ್ರಯೋಗದ ಸಾಧನಗಳನ್ನು ಬಳಸಿಕೊಂಡು ಎಲ್ಲ ಶಿಕ್ಷಕರಿಗೂ ಕ್ರಿಯಾ ಕ್ಲಾಸಸ್ ಹೇಗಿರ್ತದೆ, ಅದನ್ನು ಹೇಗೆ ಮಾಡಬೇಕು, ಯಾವ ರೀತಿ ಪ್ರಯೋಗಗಳನ್ನು ಅದರಲ್ಲಿ ನಾವು ಮಾಡಿ ಮಕ್ಕಳ ಕೈಗೆ ಕೊಟ್ಟು ಅದನ್ನು ಮಾಡಿಸಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದ್ಸಲ ಎಲ್ಲ ಶಿಕ್ಷಕರಿಗೂ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಇದೇ ಪ್ರಯೋಗ ಸಾಧನಗಳನ್ನು ಬಳಸಿಕೊಂಡು ಡಯಟಲ್ಲಿ ನಡೆದಂಥ ತರಬೇತಿಯಲ್ಲೂ ಸಹ ಡೆಮೋ ಕ್ಲಾಸನ್ನು ಸಹ ನೀಡಲಾಗಿದೆ.